ಜೈ ವಾಸವಿ ಶ್ರೀಮಾತಾ ಸ್ಯಾರಿ ಕುಚ್ಚು ಡಿಸೈನ್ಗೆ ಸ್ವಾಗತ. ಇವತ್ತು ನಾವು ಈ ಥರ ಕಾಂಚೀಪುರಂ ಸೀರೆಗೆ, ರೇಷ್ಮೆ ಸೀರೆಗೆ ಯಾವ ಥರ ಬೇಬಿ ಕುಚ್ಚು ಹಾಕೋದು ಅಂತ ನೋಡೋಣ. ಸೀರೆಗೆ ಈ ಥರ ಎಳೆ ಎಳೆ ದಾರ ಕೊಟ್ಟಿರ್ತಾರಲ್ಲ, ಇದನ್ನು ನಾವು ಆ ದಾರದಿಂದ ಬಿಡಿಸ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಇಷ್ಟೊಂದು ಎಳೆ ದಾರ ಇರುತ್ತಲ್ಲ, ಇದನ್ನು ಈ ಥರ ಬಿಡಿಸ್ಕೋಬೇಕು. ಇನ್ನೂ ಸಾಲಿಲ್ಲ ಅಂದರೆ ಮೇಲೆ ಹೋಗಿ ಇನ್ನೂ ಸ್ವಲ್ಪ ಎಲ್ಲ ಥ್ರೆಡ್ನ ಎಳ್ಕೊಂಬಂದು ನಮಗೆ ಕುಚ್ಚು ಕಟ್ಟೋಕ್ಕೆ ಎಷ್ಟು ಬೇಕೋ ಅಷ್ಟೂ ಬಿಡಿಸ್ಕೊಂಡು ರೆಡಿ ಮಾಡ್ಕೋಬೇಕು. ಸೀರೆ ಪೂರ್ತಿ ಇವಾಗ ನಾನು ಯಾವ ಥರ ಬಿಡಿಸ್ಕೊಂಡೆ ಅಲ್ವಾ, ಅದೇ ಥರನೇ ಬಿಡಿಸ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಕುಚ್ಚು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಪ್ರೋಸೆಸ್ನ. ಈ ಥರ ಎಲ್ಲ ಬಿಡಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು 1 ಅವರ್ ಆದರೂ ಬೇಕಾಗುತ್ತೆ. ಸೀರೆಯಿಂದ ಬಿಡಿಸ್ಕೊಂಡು ಅದನ್ನೆಲ್ಲ ಕ್ಲೀನಾಗಿ ಎಳೆ ಎಳೆಯಾಗಿ ರೆಡಿ ಮಾಡಿಕೊಂಡು ಎಲ್ಲ ಮಾಡ್ಕೊಳ್ಳೋಕ್ಕೆ 1 ಅವರ್ ಆದರೂ ಬೇಕಾಗುತ್ತೆ ಈ ಪ್ರೋಸೆಸ್ ಎಲ್ಲ ಮಾಡೋಕ್ಕೆ. ಸೀರೆ ಪೂರ್ತಿ ಮಾಮೂಲಿ ಬೇರೆ ಸೀರೆಗಳಿಗೆ ಕುಚ್ಚು ಕಟ್ಟಬೇಕು ಅಂದರೆ ನಾವು ಜಿಗ್ಜ್ಯಾಗ್ ಮಾಡಿಸ್ಬಿಟ್ಟು ಕಟ್ತೀವಿ. ಬಟ್ ಇದು ರೇಷ್ಮೆ ಸೀರೆಗೆ ಈ ಥರನೂ ಕಟ್ಬೋದು. ಇದು ಇನ್ನೂ ಒರ್ಜಿನಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ, ಅದರಲ್ಲೇ ಕಟ್ಟದಂಗೆ ಇರುತ್ತೆ. ತುಂಬ ಚೆನ್ನಾಗಿಯೂ ಬರುತ್ತೆ, ಡಿಫ್ರೆಂಟಾಗೂ ಇರುತ್ತೆ ಈ ಕುಚ್ಚು. ಬಟ್ ಈ ಕುಚ್ಚನ್ನ ಕಟ್ಟಬೇಕು ಅಂದರೆ ಸ್ವಲ್ಪ ಟೈಮು ತಗೊಳುತ್ತೆ. ನೋಡಿ, ಎಳೆ ಎಳೆಯಾಗಿ ಬಿಡಿಸ್ಕೊಂಡಿದ್ದೆ ಅಲ್ವಾ, ಈ ಎಳೆನ ನಾವು ಫಸ್ಟು ಈ ಥರ ಒಂದೊಂದನ್ನೇ ಈ ಥರ ಗಂಟು ಕಟ್ಕೋಬೇಕಾಗುತ್ತೆ, ನಾಟ್ ಹಾಕ್ಕೋಬೇಕಾಗುತ್ತೆ. ಇದನ್ನು ಒಂದೊಂದೇ ನಾಟ್ ಹಾಕ್ಕೊಳ್ಳೋದನ್ನು ನಾನು ಶಾರ್ಟ್ಸಲ್ಲಿ ತೋರಿಸಿದ್ದೀನಿ, ಯಾವ ಥರ ತೊಗೊಂಡು ಒಂದೊಂದೇ ನಾಟ್ ಮಾಡ್ಕೋಬೇಕು ಅಂತ. ಈ ಥರ ಗಂಟು ಕಟ್ಟಾದಮೇಲೆ ಮತ್ತೆ ಎರಡನ್ನು ಸೇರಿಸಿ ಮತ್ತೆ ಗಂಟು ಕಟ್ಟಬೇಕು. ಈ ಥರ ಗಂಟು ಕಟ್ಕೋಬೇಕಾಗುತ್ತೆ. ಇವಾಗ ನಾನು ಇದರಲ್ಲಿ ಎರಡನ್ನು ಸೇರಿಸಿ ಯಾವ ಥರ ಕಟ್ಟಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಶಾರ್ಟ್ಸಲ್ಲಿ ನಾನು ಸಿಂಗಲ್ ಗಂಟು ಯಾವ ಥರ ಕಟ್ಟಬೇಕು, ಸೀರೆ ಪೂರ್ತಿ ಯಾವ ಥರ ಕಟ್ಟಬೇಕು ಅನ್ನೋದನ್ನು ನಾನು ಶಾರ್ಟ್ಸಲ್ಲಿ ತೋರಿಸಿದ್ದೀನಿ. ನೀವು ಅಲ್ಲೊಂದು ಸತಿ ಹೋಗಿ ನೋಡ್ಕೊಂಬಂದು ಮಾಡ್ಕೊಳ್ಳಿ. ಆ ಥರ ಸಿಂಗಲ್ ಆದಮೇಲೆ ಇದು ಡಬಲ್ ಪ್ರೋಸೆಸ್ ಮಾಡಬೇಕಾಗುತ್ತೆ, ಡಬಲ್ದು. ಈ ಥರ ನಾವು ನೋಡಿ, ಈ ಥರ ಕೈ ಬೆರಳಿಗೆ ಈ ಥರ ಸುತ್ತಕೊಂಡ್ರೆ ಅದು ನಮಗೆ ಎಳೆ ತೆಗಿಯೋಕ್ಕೆ ಬರೋ ಅಷ್ಟು ನಾವು ದಾರಾನ ತಗೋಬೇಕಾಗುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟೂ ದಾರಾನ ಎಳೆ ಎಳೆಯಾಗಿ ಬಿಡಿಸ್ಕೋಬೇಕಾಗುತ್ತೆ ಸೀರೆಯಿಂದ. ನೋಡಿ, ಇವಾಗ ನಾನು ಮಾಡ್ತಾಯಿದ್ದೀನಲ್ಲ, 2 ಎಳೆ ಇಟ್ಕೊಂಡು ಈ ಥರ ಬೆರಳಿಗೆ ಸುತ್ತಕೊಂಡು ಅದನ್ನು ಈ ಥರ ಬೆರಳಿಗೆ ಸುತ್ತಕೊಂಡಾದಮೇಲೆ ಅದನ್ನು ದಾರಾನ ಈ ಥರ ಕ್ರೋಶದಿಂದ ಎಳ್ಕೊಂಡು ತೆಗೆದು ಈ ಥರ ನಾಟ್ ಮಾಡಬೇಕಾಗುತ್ತೆ. ತುಂಬ ಹತ್ತಿರವಾಗಿ ಮಾಡ್ಕೋಬೇಕು, ದೂರ ಮಾಡಬಾರ್ದು. ಆಮೇಲೆ ಒಂದು ಚಿಕ್ಕದು ಒಂದು ದೊಡ್ಡದು ಆ ಥರ ಎಲ್ಲ ಮಾಡಬಾರದು, ಒಂದೇ ಥರನೇ ಮಾಡ್ಕೋಬೇಕಾಗುತ್ತೆ ನಾವು. ಆವಾಗಲೇ ನಮಗೆ ಕರೆಕ್ಟಾಗಿಯೂ ಬರೋದು. ಒಂದು ಚಿಕ್ಕದಾಗಿ ಒಂದು ದೊಡ್ಡದಾಗಿ ಆ ಥರ ಎಲ್ಲ ಮಾಡ್ಕೋಬಾರ್ದು. ನೋಡಿಕೊಂಡು ನೀಟಾಗಿ ಬರೋವರೆಗೂ ಅದನ್ನು ನಾವು ಟ್ರೈ ಮಾಡಿ ಮಾಡ್ಕೋಬೇಕಾಗುತ್ತೆ. ಈ ಥರ ಆದಮೇಲೆ ನಾವು ಇವಾಗ ಕುಚ್ಚು ಕಟ್ಟಬೇಕು. ಕುಚ್ಚು ಕಟ್ಟೋಕ್ಕೆ ಮಾಮೂಲಿ ನಾನು ಹೇಳಿದ್ದೀನಲ್ಲ ಯಾವಾಗಲೂ, ಅದೇ ಥರ 150 ಎಳೆ ತಗೊಂಡು
ಅದನ್ನು ಎಳೆಗೆ ಪೇಸ್ಟ್ ಮಾಡಿ ಚೂಪಾಗಿ ಮಾಡಿ ಇಟ್ಕೊಂಡಿರ್ತೀನಿ. ಇವಾಗ ಇದರಲ್ಲಿ 2 ಕಲರ್ ಹಾಕ್ತಾಯಿದ್ದೀನಿ. ಮಾಮೂಲಿ ಕುಚ್ಚು ಕಟ್ಟೋದು ನಿಮಗೆ ಕೆಲವು ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಲ್ವ, ಅದೇ ಥರನೇ ಸೇಮ್ ರೆಡಿ ಮಾಡ್ಕೊಂಬಿಟ್ಟು ದಾರಾನ ಇವಾಗ 2 ಗಂಟು ಕಟ್ಟಿರೋದು ಇದೆ ಅಲ್ವಾ, ಅದ್ರ ಒಳಗಡೆಯಿಂದ ಥ್ರೆಡ್ನ ತೆಗೆದು ಮಾಮೂಲಿ ಯಾವಾಗಲೂ ಮಾಡ್ತೀವಲ್ಲ ಅದೇ ಥರ ಕುಚ್ಚನ್ನ ಎಷ್ಟು 1 ಇಂಚು ಬೇಕು, 1.5 ಇಂಚು ಬೇಕು ಅಷ್ಟು ಇಟ್ಕೊಂಡು ನೀವು ಅದನ್ನು ಕಟ್ ಮಾಡಿಕೊಂಡು ಈ ಥರ ಕುಚ್ಚು ಕಟ್ಟೋ ದಾರ ಎತ್ಕೊಂಡು ಈ ಥರ ಕುಚ್ಚು ಕಟ್ಟಬೇಕಾಗುತ್ತೆ. ಇದನ್ನು ನಿಮಗೆ ಹಳೆ ವಿಡಿಯೋಗಳಲ್ಲೆಲ್ಲ ನಾನು ತೋರಿಸಿದ್ದೀನಿ, ಯಾವ ಥರ ಮಾಡ್ಕೋಬೇಕು, ದಾರಾನ ಯಾವ ಥರ ತೊಗೋಬೇಕು ಕುಚ್ಚು ಕಟ್ಟೋಕ್ಕೆ, ಯಾವ ಥರ ರೆಡಿ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಹೇಳಿದ್ದೀನಿ. ಒಂದು ಸತಿ ಅಲ್ಲಿ ನೋಡ್ಕೊಬನ್ನಿ. ಆವಾಗ ನಿಮಗೆ ಯಾರು ಬರಲ್ವೋ ಅವ್ರಿಗೆ ಮಾಡೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಾನು ಹೇಳ್ಕೊಡ್ತಾ ಇರೋದು ಯಾವ ಥರ ಇದೆ ಅಂತ ನೀವು ಹೇಳಿದ್ರೆ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ, ನೀವು ನೋಡ್ಕೋಬೋದು. ನಾನು ಕೆಲವೆಲ್ಲ ಶಾರ್ಟ್ಸಲ್ಲಿ ಹಾಕ್ತಾಯಿದ್ದೀನಿ, ಅವು ನೋಡಿ, ಇದಕ್ಕೆ ಯೂಸ್ ಆಗುತ್ತೆ. ಒಂದೇ ಇದರಲ್ಲಿ ಹಾಕೋಕ್ಕಾಗಲ್ಲ, ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ. ಅದಕ್ಕೋಸ್ಕರ ಕೆಲವು ಶಾರ್ಟ್ಸಲ್ಲೂ ಹಾಕ್ತಾಯಿದ್ದೀನಿ, ಅಲ್ಲಿ ನೋಡ್ಕೊಂಬಂದು ಮಾಡ್ಕೊಳ್ಳಿ, ನಿಮಗಿನ್ನ ಈಸಿ ಆಗುತ್ತೆ. ನಾನು ಈ ಸೀರೆದು ಏನು ಕಾಂಬಿನೇಷನ್ ಇದೆಯೋ ಆ ಕಾಂಬಿನೇಷನ್ ಥ್ರೆಡ್ ತೊಗೊಂಡಿದ್ದೀನಿ. ನೀವು ನಿಮ್ಮ ಸೀರೆದು ಏನಿದೆಯೋ ಆ ಕಾಂಬಿನೇಷನ್ ಥ್ರೆಡ್ನ ತೊಗೋಬೋದು. ಆಮೇಲೆ ನಾನಿಲ್ಲಿ 4 ಆ ಥರ ಕುಚ್ಚು ಹಾಕ್ತಾಯಿದ್ದೀನಿ. ನಿಮಗೆ ಒಂದೊಂದು ಬೇಕಾ, 2 ಬೇಕಾ ಕಲ್ಲರು, ಆ ಥರ ನೋಡಿಕೊಂಡು ಹಾಕಿ. ಒಂದೇ ಕಲರ್ ಬೇಕು ಅಂದರೆ ಒಂದೇ ಕಲರೂ ಹಾಕ್ಕೋಬೋದು. ಒಂದೊಂದು ಸೀರೆಯಲ್ಲಿ 2-3 ಕಲರ್ ಇರುತ್ತೆ. ಆ ಥರ 2-3 ಕಲರ್ ಇದ್ದರೆ ಅವರು 3 ಕಲರು 4 ಕಲರೂ ಹಾಕ್ಬೋದು. 2 ಒಂದು ಕಲರು, ಇನ್ನೊಂದು ಕಲರು, ಇನ್ನೊಂದು ಒಂದು ಕಲರು, ಆ ಥರ ಮಲ್ಟಿ ಕಲರು ಯೂಸ್ ಮಾಡಿ ಹಾಕ್ಬೋದು. ನೋಡಿ, ಇದು ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ಬೇಬಿ ಕುಚ್ಚೆ ಆದರೂ ಸೀರೆಯಲ್ಲೇ ಎಳೆ ತಗೊಂಡು ಕಟ್ಟಿದ್ದೀವೇನೋ ಅನ್ನೋ ಥರ ಕಾಣಿಸುತ್ತೆ. ಅದೇ ನಾವು ಜಿಗ್ಜಾಗ್ ಮಾಡಿ ಅದಕ್ಕೆ ಬೇಬಿ ಕುಚ್ಚು ಹಾಕಿದ್ರೆ ಅದೇ ಇನ್ನೊಂದು ಥರ ಕಾಣಿಸುತ್ತೆ. ಇದು ರೇಷ್ಮೆ ಸೀರೆಗೆ ಈ ಥರ ಎಳೆ ಕೊಟ್ಟಿರ್ತಾರೆ, ಬೇರೆ ಸೀರೆಗಳಲ್ಲಿ ಆ ಥರ ಎಳೆಗಳಿರಲ್ಲ. ಅದಕ್ಕೆ ಈ ಥರ ಅದರಲ್ಲಿ ಹಾಕೋಕ್ಕಾಗಲ್ಲ. ರೇಷ್ಮೆ ಸೀರೆಯಲ್ಲಿ ಮಾತ್ರ ಈ ಥರ ಎಳೆ ಕೊಟ್ಟಿದ್ರೆ ಮಾತ್ರ ಅದನ್ನು ಬಿಡಿಸ್ಕೊಂಡು ನಾವು ರೆಡಿ ಮಾಡಿಕೊಂಡು ಹಾಕ್ಕೋಬೋದು. ಮತ್ತು ಎಲ್ಲ ಕುಚ್ಚು ಹಾಕಿದ್ಮೇಲೆ ನಾವು ಇದನ್ನು ನೋಡಿ ಹಿಂಗಂದ್ರೆ ಹಂಗೆ ಇರುತ್ತಲ್ವ, ಅದನ್ನು ಟ್ರಿಮ್ ಮಾಡಿ ಒಂದೇ ಹೈಟಲ್ಲಿ ಕಾಣಿಸೋ ಥರ ಅದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಪ್ರತಿ ಕುಚ್ಚನ್ನು ಇಟ್ಕೊಂಡು ಅದನ್ನು ಈ ಥರ ಲೆವೆಲ್ಲಾಗಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ಕಾಣಿಸುತ್ತೆ. ಪ್ರತಿ ಕುಚ್ಚಿಗೂ ಈ ಥರ ಕಟ್ ಮಾಡ್ಕೋಬೇಕು. ನೀವು ಇಟ್ಕೊಳ್ಳೋವಾಗ ಪ್ರತಿ ಕುಚ್ಚು ಒಂದೇ ಸಮ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಅಕಸ್ಮಾತ್ ಹೆಚ್ಚು ಕಮ್ಮಿ ಇದ್ದರೆ ಮತ್ತೆ ಅದನ್ನು ಇನ್ನೊಂದು ಸತಿ ಕಟ್ ಮಾಡ್ಕೊಳ್ಳಿ. ಒಂದೇ ಲೆವೆಲಲ್ಲಿ ಇರಬೇಕಾಗುತ್ತೆ, ಆವಾಗಲೇ ಚೆನ್ನಾಗಿ ಕಾಣಿಸೋದು. ಈ ಥರ ಕಟ್ ಮಾಡಬೇಕಾದ್ರೆ ಬರಲಿಲ್ಲ ಅಂದರೆ ನೀವು 1 ಇಂಚು
ಒಂದು ವಿಸಿಟಿಂಗ್ ಕಾರ್ಡ್ ತೊಗೊಂಡು 1 ಇಂಚ್ ಕಟ್ ಮಾಡಿಕೊಂಡು ಆ ಕಾರ್ಡ್ ಇಟ್ಕೊಂಡು ಕುಚ್ಚ ಮೇಲೆ ಅದು ಆವಾಗ ಲೆವೆಲ್ಲಾಗಿ ಕಟ್ ಮಾಡ್ಕೋಬೋದು. ಒಂದೇ ಥರ ಒಂದೇ ಸೈಜಲ್ಲಿ ಬರುತ್ತೆ. 1 ಇಂಚು ಕಾರ್ಡ್ ಕಟ್ ಮಾಡಿಕೊಂಡು ಪ್ರತಿ ಕುಚ್ಚ ಮೇಲೆ ಆ ಕಾರ್ಡ್ ಇಟ್ಕೊಂಡು ಆ ಕಾರ್ಡ್ ಎಲ್ಲಿವರೆಗೂ ಬರುತ್ತೆ ಆ ಲೆವೆಲ್ಲಿ ನೀವು ಕಟ್ ಮಾಡ್ಕೋಬೋದು. ಆವಾಗ ಒಂದೇ ಥರ ಕುಚ್ಚು ಬರುತ್ತೆ. ನೋಡಿ ಇವಾಗ ನಾನು ಮಾಡ್ತಾಯಿದ್ದೀನಲ್ಲ, ಈ ಥರ ಹೆಚ್ಚು ಕಮ್ಮಿ ಇದ್ದಾಗ ಅದನ್ನು ಮತ್ತೆ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ಎಲ್ಲ ಸೀರೆಗೆಲ್ಲ ಹಾಕಿದ್ಮೇಲೆ ಯಾವ ಥರ ಕಾಣಿಸ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.